ಈ ಮಾಫಿಯಾದ ನಡುವೆ ಕೆಲವರೆಲ್ಲ ಈ ಹೊರಗುತ್ತಿಗೆ ಕಾರ್ಮಿಕರ ತರ ಕೆಲಸ ಮಾಡೋದ ಇವರು ಅಂತ. ಅಂದ್ರೆ ಇವರು ಆ ಮಾಫಿಯಾದಲ್ಲಿ ಭಾಗಿನೋ ಅಥವಾ ಹೊರಗುತ್ತಿಗೆ ಕಾರ್ಮಿಕರು. ಯಾಕೆಂದ್ರೆ ಹೊರಗುತ್ತಿಗೆ ಅಂದ್ರೆ ಅವರನ್ನ ನಾನು ಇದ್ ಮಾಡ್ತಿರೋದಲ್ಲ, ನಿಮ್ಗೇನೋ ಕೊಡ್ತೀವಪ್ಪ, ನೀವು ತಗೊಂಡೋಗಿ ತಲುಪಿಸಿ, ನಿಮ್ದೇನು ಕಮಿಷನ್ ಇದೆ ತಗೊಂಡು ಮಜಾ ಮಾಡಿ, ಉಳಿದದ್ ನಮಗೆ ಬಿಟ್ಬಿಡಿ ಅನ್ನೋ ರೀತಿಯನ ಹೆಂಗೆ ಅಂತ ಬಂತು ಅಂತ ಒಂದು ನಂಬರ್ 1. ಎರಡನೇದಾಗಿ ಇವರನ್ನ ಬಳಸಿಕೊಳ್ಳಲಾಯ್ತಾ ಅಥವಾ ಇವರ 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 ಫ್ಯಾಮಿಲಿಗೂ ಇದು ಗೊತ್ತಿದೆಯಾ? ಯಾಕಂದ್ರೆ ಅವರ ತಂದೆ ಕೂಡ ಅವರು IPS ಆಫೀಸರ್ ಆದ ಕಾರಣಕ್ಕಾಗಿ ನಿಮ್ಮ ಅಪ್ಡೇಟ್ಸ್ ಏನು? ಹಿಂದೆ ಜಯಪ್ರಕಾಶ್ ಶೆಟ್ಟಿ ಹಿಂದೆ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೈಸೂರು ಹತ್ರ ಅವರ ತಂದೆ ರಾಮಚಂದ್ರರಾವ್ ಅವರು ಅಲ್ಲಿನ SP ಆಗಿದ್ದಾಗ ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಡೆದಿತ್ತು ಅನ್ನುವಂಥದ್ದು, ಇಂಥದ್ದೇ ಒಂದು ಸಿಂಡಿಕೇಟ್ ಕಂಡು ಬಂದಿತ್ತು ಅನ್ನುವಂಥದ್ದು ಒಂದು ಇರಲಿ, ಅದೊಂದು ಪ್ರಕರಣವನ್ನ ನಾವು ಗಮನಿಸಬೇಕಾಗತ್ತೆ. ನೀವು ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಇವರು ಮಿಡ್ಲ್ ಮ್ಯಾನ್ ಮಾತ್ರನಾ ಅಥವಾ ಇವರು ಪಾರ್ಟ್ ಆಫ್ ಸಿಂಡಿಕೇಟ್ ಅಂತ? ಮೇಲ್ನೋಟಕ್ಕೆ ಆಸ್ ಆಫ್ ನಾವು ರನ್ಯಾ ಈ ಸಿಂಡಿಕೇಟ್ ನ ಭಾಗ ಅಂತ ಏನು ಕಾಣಿಸ್ತಾ ಇಲ್ಲ, ಆದ್ರೆ ಮಿಡ್ಲ್ ಮ್ಯಾನ್ ಅಂತ ಇರಬಹುದು ಅಥವಾ ಆಕೆ ಜಸ್ಟ್ ಸಾಗಾಟಕ್ಕೆ ಮಾತ್ರ ಆಕೆಯನ್ನ ಬಳಸ್ಕೊಳ್ತಾ ಇರಬಹುದು, ಇದ್ರ ಹಿಂದೆ ದೊಡ್ಡದೊಂದು ಸಿಂಡಿಕೇಟ್ ಇರಬಹುದು ಅನ್ನೋದೇ ಈಗ ಎದ್ದಿರ್ತಕ್ಕಂಥ ಬಹಳ ದೊಡ್ಡ ಸಸ್ಪೆಕ್ಷನ್. ಯಾಕಂತಂದ್ರೆ ಆಕೆ ಎಲ್ಲೂ ನೆಗೇಟ್ ಮಾಡಲ್ಲ, ನಾನು ತಂದಿಲ್ಲ ಅಥವಾ ನಾನು ಇದರಲ್ಲಿ ಇಲ್ಲ ಅಂತ ಎಲ್ಲೂ ಹೇಳಲ್ಲ. ಆಕೆ ಫಸ್ಟ್ ಆಕೆ ಹೇಳ್ತಾಳೆ ಹೌದು ಬಿಸ್ಕೆಟ್ ಸಿಕ್ಕಿದಾಗ ನಾನು ಸ್ಥಳದಲ್ಲಿ ಇದ್ದೆ ಅಂತ ಸೈನ್ ಮಾಡ್ತಾಳೆ ಪೊಲೀಸರ ರೆಕಾರ್ಡ್ ಅನ್ನ. ಮತ್ತೆ ಟ್ಯಾಕ್ಸ್ ಕಟ್ಟದೆ ದೇಹದಲ್ಲಿ ಬೆಲ್ಟ್ ರೀಟಿನಲ್ಲಿ ಧರಿಸ್ಕೊಂಡು ಬರ್ತಾಳ ಆಕೆ ಪ್ರತಿ ಸಾರಿ ಬರುವಾಗ್ಲೂ. ಮತ್ತೆ ತನಗ್ ಗೊತ್ತಿದೆ ಇದೆಲ್ಲವೂ ಅಂತ ಅವ್ರ ಪೊಲೀಸರು ಅದನ್ನ ಬರ್ಸ್ಕೊತಾರಲ್ಲ, ಅವ್ರ ಪ್ರೊಸೀಜರ್ ಇರುತ್ತೆ, ಹೌದು ಗೊತ್ತಿದ್ದೆ ಮಾಡಿದೀನಿ ಇದನ್ನೆಲ್ಲವೂ ಅಂತ. ಆಕೆ ಎಲ್ಲದಕ್ಕೂ ಹೌದು ಅಂತ ಹೇಳಿದಾಳೆ. ಇನ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಕೋರ್ಟ್ ಅಲ್ಲಿ ರನ್ಯಾರಾವ್ ಪರ ವಕೀಲರು ಗಿರೀಶ್ ಅವರು ಅವ್ರೇನು ವಾದ ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಅವಳಿಗೆ ಫೋರ್ಸ್ ಮಾಡ್ಲಾಯ್ತಾ, ಆಕೆಗೆ ಗೊತ್ತಿಲ್ಲ. ಮತ್ತೊಂದು ಬ್ರೇಕ್. ಈ ಮಾಫಿಯಾದ ನಡುವೆ ಕೆಲವರೆಲ್ಲ ಈ ಹೊರಗುತ್ತಿಗೆ ಕಾರ್ಮಿಕರ ತರ ಕೆಲಸ ಮಾಡೋದ ಇವರು ಅಂತ. ಅಂದ್ರೆ ಇವರು ಆ ಮಾಫಿಯಾದಲ್ಲಿ ಭಾಗಿನೋ ಅಥವಾ ಹೊರಗುತ್ತಿಗೆ ಕಾರ್ಮಿಕರು. ಯಾಕೆಂದ್ರೆ ಹೊರಗುತ್ತಿಗೆ ಅಂದ್ರೆ ಅವರನ್ನ ನಾನು ಇದ್ ಮಾಡ್ತಿರೋದಲ್ಲ, ನಿಮ್ಗೇನೋ ಕೊಡ್ತೀವಪ್ಪ, ನೀವು ತಗೊಂಡೋಗಿ ತಲುಪಿಸಿ, ನಿಮ್ದೇನು ಕಮಿಷನ್ ಇದೆ ತಗೊಂಡು ಮಜಾ ಮಾಡಿ, ಉಳಿದದ್ ನಮಗೆ ಬಿಟ್ಬಿಡಿ ಅನ್ನೋ ರೀತಿಯನ ಹೆಂಗೆ ಅಂತ ಬಂತು ಅಂತ ಒಂದು ನಂಬರ್ 1. ಎರಡನೇದಾಗಿ ಇವರನ್ನ ಬಳಸಿಕೊಳ್ಳಲಾಯ್ತಾ ಅಥವಾ ಇವರ 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 ಫ್ಯಾಮಿಲಿಗೂ ಇದು ಗೊತ್ತಿದೆಯಾ? ಯಾಕಂದ್ರೆ ಅವರ ತಂದೆ ಕೂಡ ಅವರು IPS ಆಫೀಸರ್ ಆದ ಕಾರಣಕ್ಕಾಗಿ ನಿಮ್ಮ ಅಪ್ಡೇಟ್ಸ್ ಏನು? ಹಿಂದೆ ಜಯಪ್ರಕಾಶ್ ಶೆಟ್ಟಿ ಹಿಂದೆ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೈಸೂರು ಹತ್ರ ಅವರ ತಂದೆ ರಾಮಚಂದ್ರರಾವ್ ಅವರು ಅಲ್ಲಿನ SP ಆಗಿದ್ದಾಗ ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಡೆದಿತ್ತು ಅನ್ನುವಂಥದ್ದು, ಇಂಥದ್ದೇ ಒಂದು ಸಿಂಡಿಕೇಟ್ ಕಂಡು ಬಂದಿತ್ತು ಅನ್ನುವಂಥದ್ದು ಒಂದು ಇರಲಿ, ಅದೊಂದು ಪ್ರಕರಣವನ್ನ ನಾವು ಗಮನಿಸಬೇಕಾಗತ್ತೆ. ನೀವು ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಇವರು ಮಿಡ್ಲ್ ಮ್ಯಾನ್ ಮಾತ್ರನಾ ಅಥವಾ ಇವರು ಪಾರ್ಟ್ ಆಫ್ ಸಿಂಡಿಕೇಟ್ ಅಂತ? ಮೇಲ್ನೋಟಕ್ಕೆ ಆಸ್ ಆಫ್ ನಾವು ರನ್ಯಾ ಈ ಸಿಂಡಿಕೇಟ್ ನ ಭಾಗ ಅಂತ ಏನು ಕಾಣಿಸ್ತಾ ಇಲ್ಲ, ಆದ್ರೆ ಮಿಡ್ಲ್ ಮ್ಯಾನ್ ಅಂತ ಇರಬಹುದು ಅಥವಾ ಆಕೆ ಜಸ್ಟ್ ಸಾಗಾಟಕ್ಕೆ ಮಾತ್ರ ಆಕೆಯನ್ನ ಬಳಸ್ಕೊಳ್ತಾ ಇರಬಹುದು, ಇದ್ರ ಹಿಂದೆ ದೊಡ್ಡದೊಂದು ಸಿಂಡಿಕೇಟ್ ಇರಬಹುದು ಅನ್ನೋದೇ ಈಗ ಎದ್ದಿರ್ತಕ್ಕಂಥ ಬಹಳ ದೊಡ್ಡ ಸಸ್ಪೆಕ್ಷನ್. ಯಾಕಂತಂದ್ರೆ ಆಕೆ ಎಲ್ಲೂ ನೆಗೇಟ್ ಮಾಡಲ್ಲ, ನಾನು ತಂದಿಲ್ಲ ಅಥವಾ ನಾನು ಇದರಲ್ಲಿ ಇಲ್ಲ ಅಂತ ಎಲ್ಲೂ ಹೇಳಲ್ಲ. ಆಕೆ ಫಸ್ಟ್ ಆಕೆ ಹೇಳ್ತಾಳೆ ಹೌದು ಬಿಸ್ಕೆಟ್ ಸಿಕ್ಕಿದಾಗ ನಾನು ಸ್ಥಳದಲ್ಲಿ ಇದ್ದೆ ಅಂತ ಸೈನ್ ಮಾಡ್ತಾಳೆ ಪೊಲೀಸರ ರೆಕಾರ್ಡ್ ಅನ್ನ. ಮತ್ತೆ ಟ್ಯಾಕ್ಸ್ ಕಟ್ಟದೆ ದೇಹದಲ್ಲಿ ಬೆಲ್ಟ್ ರೀಟಿನಲ್ಲಿ ಧರಿಸ್ಕೊಂಡು ಬರ್ತಾಳ ಆಕೆ ಪ್ರತಿ ಸಾರಿ ಬರುವಾಗ್ಲೂ. ಮತ್ತೆ ತನಗ್ ಗೊತ್ತಿದೆ ಇದೆಲ್ಲವೂ ಅಂತ ಅವ್ರ ಪೊಲೀಸರು ಅದನ್ನ ಬರ್ಸ್ಕೊತಾರಲ್ಲ, ಅವ್ರ ಪ್ರೊಸೀಜರ್ ಇರುತ್ತೆ, ಹೌದು ಗೊತ್ತಿದ್ದೆ ಮಾಡಿದೀನಿ ಇದನ್ನೆಲ್ಲವೂ ಅಂತ. ಆಕೆ ಎಲ್ಲದಕ್ಕೂ ಹೌದು ಅಂತ ಹೇಳಿದಾಳೆ. ಇನ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಕೋರ್ಟ್ ಅಲ್ಲಿ ರನ್ಯಾರಾವ್ ಪರ ವಕೀಲರು ಗಿರೀಶ್ ಅವರು ಅವ್ರೇನು ವಾದ ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಅವಳಿಗೆ ಫೋರ್ಸ್ ಮಾಡ್ಲಾಯ್ತಾ, ಆಕೆಗೆ ಗೊತ್ತಿಲ್ಲ. ಮತ್ತೊಂದು ಬ್ರೇಕ್. ಈ ಮಾಫಿಯಾದ ನಡುವೆ ಕೆಲವರೆಲ್ಲ ಈ ಹೊರಗುತ್ತಿಗೆ ಕಾರ್ಮಿಕರ ತರ ಕೆಲಸ ಮಾಡೋದ ಇವರು ಅಂತ. ಅಂದ್ರೆ ಇವರು ಆ ಮಾಫಿಯಾದಲ್ಲಿ ಭಾಗಿನೋ ಅಥವಾ ಹೊರಗುತ್ತಿಗೆ ಕಾರ್ಮಿಕರು. ಯಾಕೆಂದ್ರೆ ಹೊರಗುತ್ತಿಗೆ ಅಂದ್ರೆ ಅವರನ್ನ ನಾನು ಇದ್ ಮಾಡ್ತಿರೋದಲ್ಲ, ನಿಮ್ಗೇನೋ ಕೊಡ್ತೀವಪ್ಪ, ನೀವು ತಗೊಂಡೋಗಿ ತಲುಪಿಸಿ, ನಿಮ್ದೇನು ಕಮಿಷನ್ ಇದೆ ತಗೊಂಡು ಮಜಾ ಮಾಡಿ, ಉಳಿದದ್ ನಮಗೆ ಬಿಟ್ಬಿಡಿ ಅನ್ನೋ ರೀತಿಯನ ಹೆಂಗೆ ಅಂತ ಬಂತು ಅಂತ ಒಂದು ನಂಬರ್ 1. ಎರಡನೇದಾಗಿ ಇವರನ್ನ ಬಳಸಿಕೊಳ್ಳಲಾಯ್ತಾ ಅಥವಾ ಇವರ 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 ಫ್ಯಾಮಿಲಿಗೂ ಇದು ಗೊತ್ತಿದೆಯಾ? ಯಾಕಂದ್ರೆ ಅವರ ತಂದೆ ಕೂಡ ಅವರು IPS ಆಫೀಸರ್ ಆದ ಕಾರಣಕ್ಕಾಗಿ ನಿಮ್ಮ ಅಪ್ಡೇಟ್ಸ್ ಏನು? ಹಿಂದೆ
ಜಯಪ್ರಕಾಶ್ ಶೆಟ್ಟಿ ಹಿಂದೆ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೈಸೂರು ಹತ್ರ ಅವರ ತಂದೆ ರಾಮಚಂದ್ರ ಅವರು ಅಲ್ಲಿನ ಎಸ್ಪಿ ಆಗಿದ್ದಾಗ ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಡೆದಿತ್ತು ಅನ್ನುವಂಥದ್ದು, ಇಂಥದ್ದೇ ಒಂದು ಸಿಂಡಿಕೇಟ್ ಕಂಡು ಬಂದಿತ್ತು ಅನ್ನುವಂಥದ್ದು ಒಂದು ಇರಲಿ, ಅದೊಂದು ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ. ನೀವು ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇವರು ಮಿಡ್ಲ್ ಮ್ಯಾನ್ ಮಾತ್ರನಾ ಅಥವಾ ಇವರು ಪಾರ್ಟ್ ಆಫ್ ಸಿಂಡಿಕೇಟ್ ಅಂತ? ಮೇಲ್ನೋಟಕ್ಕೆ ಆಸ್ ಆಫ್ ನಾವು ರನ್ಯಾ ಈ ಸಿಂಡಿಕೇಟ್ ನ ಭಾಗ ಅಂತ ಏನು ಕಾಣಿಸ್ತಾ ಇಲ್ಲ, ಆದ್ರೆ ಮಿಡ್ಲ್ ಮ್ಯಾನ್ ಅಂತ ಇರಬಹುದು ಅಥವಾ ಆಕೆ ಜಸ್ಟ್ ಸಾಗಾಟಕ್ಕೆ ಮಾತ್ರ ಆಕೆಯನ್ನ ಬಳಸ್ಕೊಳ್ತಾ ಇರಬಹುದು, ಇದ್ರ ಹಿಂದೆ ದೊಡ್ಡದೊಂದು ಸಿಂಡಿಕೇಟ್ ಇರಬಹುದು ಅನ್ನೋದೇ ಈಗ ಎದ್ದಿರ್ತಕ್ಕಂಥ ಬಹಳ ದೊಡ್ಡ ಸಸ್ಪೆಕ್ಷನ್. ಯಾಕಂತಂದ್ರೆ ಆಕೆ ಎಲ್ಲೂ ನೆಗೆಟ್ ಮಾಡಲ್ಲ, ನಾನು ತಂದಿಲ್ಲ ಅಥವಾ ನಾನು ಇದ್ರಲ್ಲಿ ಇಲ್ಲ ಅಂತ ಎಲ್ಲೂ ಹೇಳಲ್ಲ ಆಕೆ. ಫಸ್ಟ್ ಆಕೆ ಹೇಳ್ತಾಳೆ ಹೌದು ಬಿಸ್ಕೆಟ್ ಸಿಕ್ಕಿದಾಗ ನಾನು ಸ್ಥಳದಲ್ಲಿ ಇದ್ದೆ ಅಂತ ಸೈನ್ ಮಾಡ್ತಾಳೆ ಪೊಲೀಸರ ರೆಕಾರ್ಡ್ ಅನ್ನ. ಮತ್ತೆ ಟ್ಯಾಕ್ಸ್ ಕಟ್ಟದೆ ದೇಹದಲ್ಲಿ ಬೆಲ್ಟ್ ರೀಟಿನಲ್ಲಿ ಧರಿಸ್ಕೊಂಡು ಬರ್ತಾಳ ಆಕೆ ಪ್ರತಿ ಸಾರಿ ಬರುವಾಗ್ಲೂ. ಮತ್ತೆ ತನಗೆ ಗೊತ್ತಿದೆ ಇದೆಲ್ಲವೂ ಅಂತ ಅವ್ರು ಪೊಲೀಸರು ಅದನ್ನ ಬರ್ಸ್ಕೊತಾರಲ್ಲ, ಅವ್ರ ಪ್ರೊಸೀಜರ್ ಇರುತ್ತೆ, ಹೌದು ಗೊತ್ತಿದ್ದೆ ಮಾಡಿದೀನಿ ಇದನ್ನೆಲ್ಲವೂ ಅಂತ. ಆಕೆ ಎಲ್ಲದಕ್ಕೂ ಹೌದು ಅಂತ ಹೇಳಿದಾಳೆ. ಇನ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಕೋರ್ಟ್ ಅಲ್ಲಿ ರನ್ಯಾರಾವ್ ಪರ ವಕೀಲರು ಗಿರೀಶ್ ಅವರು ಅವರೇನು ವಾದ ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಅವಳಿಗೆ ಫೋರ್ಸ್ ಮಾಡ್ಲಾಯ್ತಾ, ಆಕೆಗೆ ಗೊತ್ತಿಲ್ಲ. ಈ ಮಾಫಿಯಾದ ನಡುವೆ ಕೆಲವರೆಲ್ಲ ಈ ಹೊರಗುತ್ತಿಗೆ ಕಾರ್ಮಿಕರ ತರ ಕೆಲಸ ಮಾಡೋದ ಇವರು ಅಂತ. ಅಂದ್ರೆ ಇವರು ಆ ಮಾಫಿಯಾದಲ್ಲಿ ಭಾಗಿನೋ ಅಥವಾ ಹೊರಗುತ್ತಿಗೆ ಕಾರ್ಮಿಕರು? ಯಾಕೆಂದ್ರೆ ಹೊರಗುತ್ತಿಗೆ ಅಂದ್ರೆ ಅವರನ್ನ ನಾನು ಇದ್ ಮಾಡ್ತಿರೋದಲ್ಲ, ನಿಮ್ಗೇನೋ ಕೊಡ್ತೀವಪ್ಪ, ನೀವು ತಗೊಂಡೋಗಿ ತಲುಪಿಸಿ, ನಿಮ್ದೇನು ಕಮಿಷನ್ ಇದೆ ತಗೊಂಡು ಮಜಾ ಮಾಡಿ, ಉಳಿದದ್ದು ನಮಗೆ ಬಿಟ್ಬಿಡಿ ಅನ್ನೋ ರೀತಿಯನ ಹೆಂಗೆ ಅಂತ ಬಂತು ಅಂತ ಒಂದು ನಂಬರ್ 1. ಎರಡನೇದಾಗಿ ಇವರನ್ನ ಬಳಸಿಕೊಳ್ಳಲಾಯ್ತಾ ಅಥವಾ ಇವರ ಫ್ಯಾಮಿಲಿಗೂ ಇದು ಗೊತ್ತಿದೆಯಾ? ಯಾಕಂದ್ರೆ ಅವರ ತಂದೆ ಕೂಡ ಅವರು IPS ಆಫೀಸರ್ ಆದ ಕಾರಣಕ್ಕಾಗಿ. ನಿಮ್ಮ ಅಪ್ಡೇಟ್ಸ್ ಏನು? ಹಿಂದೆ ಜಯಪ್ರಕಾಶ್ ಶೆಟ್ಟಿ ಹಿಂದೆ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೈಸೂರು ಹತ್ರ ಅವರ ತಂದೆ ರಾಮಚಂದ್ರ ಅವರು ಅಲ್ಲಿನ ಎಸ್ಪಿ ಆಗಿದ್ದಾಗ ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಡೆದಿತ್ತು ಅನ್ನುವಂಥದ್ದು, ಇಂಥದ್ದೇ ಒಂದು ಸಿಂಡಿಕೇಟ್ ಕಂಡು ಬಂದಿತ್ತು ಅನ್ನುವಂಥದ್ದು ಒಂದು ಇರಲಿ, ಅದೊಂದು ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ. ನೀವು ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇವರು ಮಿಡ್ಲ್ ಮ್ಯಾನ್ ಮಾತ್ರನಾ ಅಥವಾ ಇವರು ಪಾರ್ಟ್ ಆಫ್ ಸಿಂಡಿಕೇಟ್ ಅಂತ? ಮೇಲ್ನೋಟಕ್ಕೆ ಆಸ್ ಆಫ್ ನಾವು ರನ್ಯಾ ಈ ಸಿಂಡಿಕೇಟ್ ನ ಭಾಗ ಅಂತ ಏನು ಕಾಣಿಸ್ತಾ ಇಲ್ಲ, ಆದ್ರೆ ಮಿಡ್ಲ್ ಮ್ಯಾನ್ ಅಂತ ಇರಬಹುದು ಅಥವಾ ಆಕೆ ಜಸ್ಟ್ ಸಾಗಾಟಕ್ಕೆ ಮಾತ್ರ ಆಕೆಯನ್ನ ಬಳಸ್ಕೊಳ್ತಾ ಇರಬಹುದು, ಇದ್ರ ಹಿಂದೆ ದೊಡ್ಡದೊಂದು ಸಿಂಡಿಕೇಟ್ ಇರಬಹುದು ಅನ್ನೋದೇ ಈಗ ಎದ್ದಿರ್ತಕ್ಕಂಥ ಬಹಳ ದೊಡ್ಡ ಸಸ್ಪೆಕ್ಷನ್. ಯಾಕಂತಂದ್ರೆ ಆಕೆ ಎಲ್ಲೂ ನೆಗೆಟ್ ಮಾಡಲ್ಲ, ನಾನು ತಂದಿಲ್ಲ ಅಥವಾ ನಾನು ಇದ್ರಲ್ಲಿ ಇಲ್ಲ ಅಂತ ಎಲ್ಲೂ ಹೇಳಲ್ಲ ಆಕೆ. ಫಸ್ಟ್ ಆಕೆ ಹೇಳ್ತಾಳೆ ಹೌದು ಬಿಸ್ಕೆಟ್ ಸಿಕ್ಕಿದಾಗ ನಾನು ಸ್ಥಳದಲ್ಲಿ ಇದ್ದೆ ಅಂತ ಸೈನ್ ಮಾಡ್ತಾಳೆ ಪೊಲೀಸರ ರೆಕಾರ್ಡ್ ಅನ್ನ. ಮತ್ತೆ ಟ್ಯಾಕ್ಸ್ ಕಟ್ಟದೆ ದೇಹದಲ್ಲಿ ಬೆಲ್ಟ್ ರೀಟಿನಲ್ಲಿ ಧರಿಸ್ಕೊಂಡು ಬರ್ತಾಳ ಆಕೆ ಪ್ರತಿ ಸಾರಿ ಬರುವಾಗ್ಲೂ. ಮತ್ತೆ ತನಗೆ ಗೊತ್ತಿದೆ ಇದೆಲ್ಲವೂ ಅಂತ ಅವ್ರು ಪೊಲೀಸರು ಅದನ್ನ ಬರ್ಸ್ಕೊತಾರಲ್ಲ, ಅವ್ರ ಪ್ರೊಸೀಜರ್ ಇರುತ್ತೆ, ಹೌದು ಗೊತ್ತಿದ್ದೆ ಮಾಡಿದೀನಿ ಇದನ್ನೆಲ್ಲವೂ ಅಂತ. ಆಕೆ ಎಲ್ಲದಕ್ಕೂ ಹೌದು ಅಂತ ಹೇಳಿದಾಳೆ. ಇನ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಕೋರ್ಟ್ ಅಲ್ಲಿ ರನ್ಯಾರಾವ್ ಪರ ವಕೀಲರು ಗಿರೀಶ್ ಅವರು ಅವರೇನು ವಾದ ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಅವಳಿಗೆ ಫೋರ್ಸ್ ಮಾಡ್ಲಾಯ್ತಾ, ಆಕೆಗೆ ಗೊತ್ತಿಲ್ಲ. ಈ ಮಾಫಿಯಾದ ನಡುವೆ ಕೆಲವರೆಲ್ಲ ಈ ಹೊರಗುತ್ತಿಗೆ ಕಾರ್ಮಿಕರ ತರ ಕೆಲಸ ಮಾಡೋದ ಇವರು ಅಂತ. ಅಂದ್ರೆ ಇವರು ಆ ಮಾಫಿಯಾದಲ್ಲಿ ಭಾಗಿನೋ ಅಥವಾ ಹೊರಗುತ್ತಿಗೆ ಕಾರ್ಮಿಕರು? ಯಾಕೆಂದ್ರೆ ಹೊರಗುತ್ತಿಗೆ ಅಂದ್ರೆ ಅವರನ್ನ ನಾನು ಇದ್ ಮಾಡ್ತಿರೋದಲ್ಲ, ನಿಮ್ಗೇನೋ ಕೊಡ್ತೀವಪ್ಪ, ನೀವು ತಗೊಂಡೋಗಿ ತಲುಪಿಸಿ, ನಿಮ್ದೇನು ಕಮಿಷನ್ ಇದೆ ತಗೊಂಡು ಮಜಾ ಮಾಡಿ, ಉಳಿದದ್ದು ನಮಗೆ ಬಿಟ್ಬಿಡಿ ಅನ್ನೋ ರೀತಿಯನ ಹೆಂಗೆ ಅಂತ ಬಂತು ಅಂತ ಒಂದು ನಂಬರ್ 1. ಎರಡನೇದಾಗಿ ಇವರನ್ನ ಬಳಸಿಕೊಳ್ಳಲಾಯ್ತಾ ಅಥವಾ ಇವರ ಫ್ಯಾಮಿಲಿಗೂ ಇದು ಗೊತ್ತಿದೆಯಾ? ಯಾಕಂದ್ರೆ ಅವರ ತಂದೆ ಕೂಡ ಅವರು IPS ಆಫೀಸರ್ ಆದ ಕಾರಣಕ್ಕಾಗಿ. ನಿಮ್ಮ ಅಪ್ಡೇಟ್ಸ್ ಏನು? ಹಿಂದೆ ಜಯಪ್ರಕಾಶ್ ಶೆಟ್ಟಿ ಹಿಂದೆ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೈಸೂರು ಹತ್ರ ಅವರ ತಂದೆ ರಾಮಚಂದ್ರ ಅವರು ಅಲ್ಲಿನ ಎಸ್ಪಿ ಆಗಿದ್ದಾಗ ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಡೆದಿತ್ತು ಅನ್ನುವಂಥದ್ದು, ಇಂಥದ್ದೇ ಒಂದು ಸಿಂಡಿಕೇಟ್ ಕಂಡು ಬಂದಿತ್ತು ಅನ್ನುವಂಥದ್ದು ಒಂದು ಇರಲಿ, ಅದೊಂದು ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ. ನೀವು ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇವರು ಮಿಡ್ಲ್ ಮ್ಯಾನ್ ಮಾತ್ರನಾ ಅಥವಾ ಇವರು ಪಾರ್ಟ್ ಆಫ್ ಸಿಂಡಿಕೇಟ್ ಅಂತ? ಮೇಲ್ನೋಟಕ್ಕೆ ಆಸ್ ಆಫ್ ನಾವು ರನ್ಯಾ ಈ ಸಿಂಡಿಕೇಟ್ ನ ಭಾಗ ಅಂತ ಏನು ಕಾಣಿಸ್ತಾ ಇಲ್ಲ, ಆದ್ರೆ ಮಿಡ್ಲ್ ಮ್ಯಾನ್ ಅಂತ ಇರಬಹುದು ಅಥವಾ ಆಕೆ ಜಸ್ಟ್ ಸಾಗಾಟಕ್ಕೆ ಮಾತ್ರ ಆಕೆಯನ್ನ ಬಳಸ್ಕೊಳ್ತಾ ಇರಬಹುದು, ಇದ್ರ ಹಿಂದೆ ದೊಡ್ಡದೊಂದು ಸಿಂಡಿಕೇಟ್ ಇರಬಹುದು ಅನ್ನೋದೇ ಈಗ ಎದ್ದಿರ್ತಕ್ಕಂಥ ಬಹಳ ದೊಡ್ಡ ಸಸ್ಪೆಕ್ಷನ್. ಯಾಕಂತಂದ್ರೆ ಆಕೆ ಎಲ್ಲೂ ನೆಗೆಟ್ ಮಾಡಲ್ಲ, ನಾನು ತಂದಿಲ್ಲ ಅಥವಾ ನಾನು ಇದ್ರಲ್ಲಿ ಇಲ್ಲ ಅಂತ ಎಲ್ಲೂ ಹೇಳಲ್ಲ ಆಕೆ. ಫಸ್ಟ್ ಆಕೆ ಹೇಳ್ತಾಳೆ ಹೌದು ಬಿಸ್ಕೆಟ್ ಸಿಕ್ಕಿದಾಗ ನಾನು ಸ್ಥಳದಲ್ಲಿ ಇದ್ದೆ ಅಂತ ಸೈನ್ ಮಾಡ್ತಾಳೆ ಪೊಲೀಸರ ರೆಕಾರ್ಡ್ ಅನ್ನ. ಮತ್ತೆ
ಟ್ಯಾಕ್ಸ್ ಕಟ್ಟದೆ ದೇಹದಲ್ಲಿ ಬೆಲ್ಟ್ ರೀತಿನಲ್ಲಿ ಧರಿಸ್ಕೊಂಡು ಬರ್ತಾಳ ಆಕೆ ಪ್ರತಿ ಸಾರಿ ಬರುವಾಗ್ಲೂ. ಮತ್ತೆ ತನಗ್ ಗೊತ್ತಿದೆ ಇದೆಲ್ಲವೂ ಅಂತ ಅವ್ರು ಪೊಲೀಸರು ಅದನ್ನ ಬರ್ಸ್ಕೊತಾರಲ್ಲ, ಅವ್ರ ಪ್ರೊಸೀಜರ್ ಇರುತ್ತೆ, ಹೌದು ಗೊತ್ತಿದ್ದೇ ಮಾಡಿದೀನಿ ಇದನ್ನೆಲ್ಲವೂ ಅಂತ. ಆಕೆ ಎಲ್ಲದಕ್ಕೂ ಹೌದು ಅಂತ ಹೇಳಿದಾಳೆ. ಇನ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಕೋರ್ಟ್ ಅಲ್ಲಿ ರಣ್ಯಾರಾವ್ ಪರ ವಕೀಲರು ಗಿರೀಶ್ ಅವರು ಅವ್ರೇನು ವಾದ ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಅವಳಿಗೆ ಫೋರ್ಸ್ ಮಾಡ್ಲಾಯ್ತಾ, ಆಕೆಗೆ ಗೊತ್ತಿಲ್ಲ. ಈಗ ಮತ್ತೊಂದು ಬ್ರೇಕ್. ಈ ಮಾಫಿಯಾದ ನಡುವೆ ಕೆಲವರೆಲ್ಲ ಈ ಹೊರಗುತ್ತಿಗೆ ಕಾರ್ಮಿಕರ ತರ ಕೆಲಸ ಮಾಡೋದ ಇವರು ಅಂತ. ಅಂದ್ರೆ ಇವರು ಆ ಮಾಫಿಯಾದಲ್ಲಿ ಭಾಗಿನೋ ಅಥವಾ ಹೊರಗುತ್ತಿಗೆ ಕಾರ್ಮಿಕರು. ಯಾಕೆಂದ್ರೆ ಹೊರಗುತ್ತಿಗೆ ಅಂದ್ರೆ ಅವರನ್ನ ನಾನು ಇದ್ ಮಾಡ್ತಿರೋದಲ್ಲ, ನಿಮ್ಗೇನೋ ಕೊಡ್ತೀವಪ್ಪ, ನೀವು ತಗೊಂಡೋಗಿ ತಲುಪಿಸಿ, ನಿಮ್ದೇನು ಕಮಿಷನ್ ಇದೆ ತಗೊಂಡು ಮಜಾ ಮಾಡಿ, ಉಳಿದದ್ದು ನಮಗೆ ಬಿಟ್ಬಿಡಿ ಅನ್ನೋ ರೀತಿಯನ ಹೆಂಗೆ ಅಂತ ಬಂತು ಅಂತ ಒಂದು ನಂಬರ್ 1. ಎರಡನೇದಾಗಿ ಇವರನ್ನ ಬಳಸಿಕೊಳ್ಳಲಾಯ್ತಾ ಅಥವಾ ಇವರ ಫ್ಯಾಮಿಲಿಗೂ ಇದು ಗೊತ್ತಿದೆಯಾ? ಯಾಕಂದ್ರೆ ಅವರ ತಂದೆ ಕೂಡ ಅವರು IPS ಆಫೀಸರ್ ಆದ ಕಾರಣಕ್ಕಾಗಿ. ನಿಮ್ಮ ಅಪ್ಡೇಟ್ಸ್ ಏನು? ಹಿಂದೆ ಜಯಪ್ರಕಾಶ್ ಶೆಟ್ಟಿ ಹಿಂದೆ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೈಸೂರು ಹತ್ರ ಅವರ ತಂದೆ ರಾಮಚಂದ್ರರಾವ್ ಅವರು ಅಲ್ಲಿನ SP ಆಗಿದ್ದಾಗ ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಡೆದಿತ್ತು ಅನ್ನುವಂಥದ್ದು, ಇಂಥದ್ದೇ ಒಂದು ಸಿಂಡಿಕೇಟ್ ಕಂಡು ಬಂದಿತ್ತು ಅನ್ನುವಂಥದ್ದು ಒಂದು ಇರಲಿ. ಅದೊಂದು ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ. ನೀವು ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇವರು ಮಿಡ್ಲ್ ಮ್ಯಾನ್ ಮಾತ್ರನಾ ಅಥವಾ ಇವರು ಪಾರ್ಟ್ ಆಫ್ ಸಿಂಡಿಕೇಟ್ ಅಂತ? ಮೇಲ್ನೋಟಕ್ಕೆ ಆಸ್ ಆಫ್ ನಾವು ರನ್ಯಾ ಈ ಸಿಂಡಿಕೇಟ್ ನ ಭಾಗ ಅಂತ ಏನು ಕಾಣಿಸ್ತಾ ಇಲ್ಲ. ಆದ್ರೆ ಮಿಡ್ಲ್ ಮ್ಯಾನ್ ಅಂತ ಇರಬಹುದು ಅಥವಾ ಆಕೆ ಜಸ್ಟ್ ಸಾಗಾಟಕ್ಕೆ ಮಾತ್ರ ಆಕೆಯನ್ನ ಬಳಸ್ಕೊಳ್ತಾ ಇರಬಹುದು. ಇದ್ರ ಹಿಂದೆ ದೊಡ್ಡದೊಂದು ಸಿಂಡಿಕೇಟ್ ಇರಬಹುದು ಅನ್ನೋದೇ ಈಗ ಎದ್ದಿರ್ತಕ್ಕಂಥ ಬಹಳ ದೊಡ್ಡ ಸಸ್ಪೆಕ್ಷನ್. ಯಾಕಂತಂದ್ರೆ ಆಕೆ ಎಲ್ಲೂ ನೆಗೆಟ್ ಮಾಡಲ್ಲ, ನಾನು ತಂದಿಲ್ಲ ಅಥವಾ ನಾನು ಇದ್ರಲ್ಲಿ ಇಲ್ಲ ಅಂತ ಎಲ್ಲೂ ಹೇಳಲ್ಲ ಆಕೆ. ಫಸ್ಟ್ ಆಕೆ ಹೇಳ್ತಾಳೆ, ಹೌದು ಬಿಸ್ಕೆಟ್ ಸಿಕ್ಕಿದಾಗ ನಾನು ಸ್ಥಳದಲ್ಲಿ ಇದ್ದೆ ಅಂತ ಸೈನ್ ಮಾಡ್ತಾಳೆ ಪೊಲೀಸರ ರೆಕಾರ್ಡ್ ಅನ್ನ. ಮತ್ತೆ ಟ್ಯಾಕ್ಸ್ ಕಟ್ಟದೆ ದೇಹದಲ್ಲಿ ಬೆಲ್ಟ್ ರೀತಿನಲ್ಲಿ ಧರಿಸ್ಕೊಂಡು ಬರ್ತಾಳ ಆಕೆ ಪ್ರತಿ ಸಾರಿ ಬರುವಾಗ್ಲೂ. ಮತ್ತೆ ತನಗ್ ಗೊತ್ತಿದೆ ಇದೆಲ್ಲವೂ ಅಂತ ಅವ್ರ ಪೊಲೀಸರು ಅದನ್ನ ಬರ್ಸ್ಕೊತಾರಲ್ಲ, ಅವ್ರ ಪ್ರೊಸೀಜರ್ ಇರುತ್ತೆ, ಹೌದು ಗೊತ್ತಿದ್ದೇ ಮಾಡಿದೀನಿ ಇದನ್ನೆಲ್ಲವೂ ಅಂತ. ಆಕೆ ಎಲ್ಲದಕ್ಕೂ ಹೌದು ಅಂತ ಹೇಳಿದಾಳೆ. ಇನ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಕೋರ್ಟ್ ಅಲ್ಲಿ ರಣ್ಯಾರಾವ್ ಪರ ವಕೀಲರು ಗಿರೀಶ್ ಅವರು ಅವ್ರೇನು ವಾದ ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಅವಳಿಗೆ ಫೋರ್ಸ್ ಮಾಡ್ಲಾಯ್ತಾ, ಆಕೆಗೆ ಗೊತ್ತಿಲ್ಲ. ಈಗ ಮತ್ತೊಂದು ಬ್ರೇಕ್. ಈ ಮಾಫಿಯಾದ ನಡುವೆ ಕೆಲವರೆಲ್ಲ ಈ ಹೊರಗುತ್ತಿಗೆ ಕಾರ್ಮಿಕರ ತರ ಕೆಲಸ ಮಾಡೋದ ಇವರು ಅಂತ. ಅಂದ್ರೆ ಇವರು ಆ ಮಾಫಿಯಾದಲ್ಲಿ ಭಾಗಿನೋ ಅಥವಾ ಹೊರಗುತ್ತಿಗೆ ಕಾರ್ಮಿಕರು. ಯಾಕೆಂದ್ರೆ ಹೊರಗುತ್ತಿಗೆ ಅಂದ್ರೆ ಅವರನ್ನ ನಾನು ಇದ್ ಮಾಡ್ತಿರೋದಲ್ಲ, ನಿಮ್ಗೇನೋ ಕೊಡ್ತೀವಪ್ಪ, ನೀವು ತಗೊಂಡೋಗಿ ತಲುಪಿಸಿ, ನಿಮ್ದೇನು ಕಮಿಷನ್ ಇದೆ ತಗೊಂಡು ಮಜಾ ಮಾಡಿ, ಉಳಿದದ್ದು ನಮಗೆ ಬಿಟ್ಬಿಡಿ ಅನ್ನೋ ರೀತಿಯನ ಹೆಂಗೆ ಅಂತ ಬಂತು ಅಂತ ಒಂದು ನಂಬರ್ 1. ಎರಡನೇದಾಗಿ ಇವರನ್ನ ಬಳಸಿಕೊಳ್ಳಲಾಯ್ತಾ ಅಥವಾ ಇವರ ಫ್ಯಾಮಿಲಿಗೂ ಇದು ಗೊತ್ತಿದೆಯಾ? ಯಾಕಂದ್ರೆ ಅವರ ತಂದೆ ಕೂಡ ಅವರು IPS ಆಫೀಸರ್ ಆದ ಕಾರಣಕ್ಕಾಗಿ. ನಿಮ್ಮ ಅಪ್ಡೇಟ್ಸ್ ಏನು? ಹಿಂದೆ ಜಯಪ್ರಕಾಶ್ ಶೆಟ್ಟಿ ಹಿಂದೆ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೈಸೂರು ಹತ್ರ ಅವರ ತಂದೆ ರಾಮಚಂದ್ರರಾವ್ ಅವರು ಅಲ್ಲಿನ SP ಆಗಿದ್ದಾಗ ಇಂಥದ್ದೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಡೆದಿತ್ತು ಅನ್ನುವಂಥದ್ದು, ಇಂಥದ್ದೇ ಒಂದು ಸಿಂಡಿಕೇಟ್ ಕಂಡು ಬಂದಿತ್ತು ಅನ್ನುವಂಥದ್ದು ಒಂದು ಇರಲಿ. ಅದೊಂದು ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ. ನೀವು ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇವರು ಮಿಡ್ಲ್ ಮ್ಯಾನ್ ಮಾತ್ರನಾ ಅಥವಾ ಇವರು ಪಾರ್ಟ್ ಆಫ್ ಸಿಂಡಿಕೇಟ್ ಅಂತ? ಮೇಲ್ನೋಟಕ್ಕೆ ಆಸ್ ಆಫ್ ನಾವು ರನ್ಯಾ ಈ ಸಿಂಡಿಕೇಟ್ ನ ಭಾಗ ಅಂತ ಏನು ಕಾಣಿಸ್ತಾ ಇಲ್ಲ. ಆದ್ರೆ ಮಿಡ್ಲ್ ಮ್ಯಾನ್ ಅಂತ ಇರಬಹುದು ಅಥವಾ ಆಕೆ ಜಸ್ಟ್ ಸಾಗಾಟಕ್ಕೆ ಮಾತ್ರ ಆಕೆಯನ್ನ ಬಳಸ್ಕೊಳ್ತಾ ಇರಬಹುದು. ಇದ್ರ ಹಿಂದೆ ದೊಡ್ಡದೊಂದು ಸಿಂಡಿಕೇಟ್ ಇರಬಹುದು ಅನ್ನೋದೇ ಈಗ ಎದ್ದಿರ್ತಕ್ಕಂಥ ಬಹಳ ದೊಡ್ಡ ಸಸ್ಪೆಕ್ಷನ್. ಯಾಕಂತಂದ್ರೆ ಆಕೆ ಎಲ್ಲೂ ನೆಗೆಟ್ ಮಾಡಲ್ಲ, ನಾನು ತಂದಿಲ್ಲ ಅಥವಾ ನಾನು ಇದ್ರಲ್ಲಿ ಇಲ್ಲ ಅಂತ ಎಲ್ಲೂ ಹೇಳಲ್ಲ ಆಕೆ. ಫಸ್ಟ್ ಆಕೆ ಹೇಳ್ತಾಳೆ, ಹೌದು ಬಿಸ್ಕೆಟ್ ಸಿಕ್ಕಿದಾಗ ನಾನು ಸ್ಥಳದಲ್ಲಿ ಇದ್ದೆ ಅಂತ ಸೈನ್ ಮಾಡ್ತಾಳೆ ಪೊಲೀಸರ ರೆಕಾರ್ಡ್ ಅನ್ನ. ಮತ್ತೆ ಟ್ಯಾಕ್ಸ್ ಕಟ್ಟದೆ ದೇಹದಲ್ಲಿ ಬೆಲ್ಟ್ ರೀತಿನಲ್ಲಿ ಧರಿಸ್ಕೊಂಡು ಬರ್ತಾಳ ಆಕೆ ಪ್ರತಿ ಸಾರಿ ಬರುವಾಗ್ಲೂ. ಮತ್ತೆ ತನಗ್ ಗೊತ್ತಿದೆ ಇದೆಲ್ಲವೂ ಅಂತ ಅವ್ರ ಪೊಲೀಸರು ಅದನ್ನ ಬರ್ಸ್ಕೊತಾರಲ್ಲ, ಅವ್ರ ಪ್ರೊಸೀಜರ್ ಇರುತ್ತೆ, ಹೌದು ಗೊತ್ತಿದ್ದೇ ಮಾಡಿದೀನಿ ಇದನ್ನೆಲ್ಲವೂ ಅಂತ. ಆಕೆ ಎಲ್ಲದಕ್ಕೂ ಹೌದು ಅಂತ ಹೇಳಿದಾಳೆ. ಇನ್ ಕೋರ್ಟ್ ಅಲ್ಲಿ ಏನಾಗುತ್ತೆ, ಕೋರ್ಟ್ ಅಲ್ಲಿ ರಣ್ಯಾರಾವ್ ಪರ ವಕೀಲರು ಗಿರೀಶ್ ಅವರು ಅವ್ರೇನು ವಾದ ಮಂಡಿಸ್ತಾರೆ ಅನ್ನೋದ್ರ ಮೇಲೆ ಅವಳಿಗೆ ಫೋರ್ಸ್ ಮಾಡ್ಲಾಯ್ತಾ, ಆಕೆಗೆ ಗೊತ್ತಿಲ್ಲ.